ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬ್ಯಾಂಕಿಂಗ್ ಕ್ಲಾಸ್ಮೇಟ್. ಇವತ್ತು ಯುಕೋ ಬ್ಯಾಂಕ್ ಅವರು ಲೋಕಲ್ ಬ್ಯಾಂಕ್ ಆಫೀಸರ್ ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್ನ ರಿಲೀಸ್ ಮಾಡಿದ್ದಾರೆ. ಲೋಕಲ್ ಬ್ಯಾಂಕ್ ಆಫೀಸರ್ ಅಂತ ಅಂದರೆ ನಾವು ಅಪ್ಲೈ ಮಾಡೋ ಸ್ಟೇಟ್ ಲೋಕಲ್ ಲ್ಯಾಂಗ್ವೇಜ್ ಗೊತ್ತಿರಬೇಕು. ಇವಾಗ ನಮ್ಮ ಸ್ಟೇಟ್ ಲೋಕಲ್ ಲ್ಯಾಂಗ್ವೇಜ್ ಕನ್ನಡ ಅಲ್ವಾ, ಓದೋಕ್ಕೆ ಬರೆಯೋಕ್ಕೆ ಮಾತಾಡೋಕ್ಕೆ ಮೂರೂ ಕೂಡ ಬರಬೇಕು. ಇನ್ ಕೇಸ್ ಬಂದಿಲ್ಲ ಅಂತ ಅಂದರೆ ಬೇರೆ ಸ್ಟೇಟ್ ಅವ್ರು ಅಪ್ಲೈ ಮಾಡ್ತಾರಲ್ಲ, ಅವರೆಲ್ಲ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಅಂತ ಕೊಡ್ತಾರೆ. ಅದನ್ನು ಪಾಸ್ ಮಾಡಿದ್ರೆ ಅಷ್ಟೇ ಇಂಟರ್ವ್ಯೂಗೆ ಎಲಿಜಿಬಿಲಿಟಿ. LPT ಪಾಸ್ ಮಾಡಿಲ್ಲ ಅಂತ ಅಂದರೆ ಅವರು ಇಂಟರ್ವ್ಯೂನ ತಗೊಳ್ಳೋಕ್ಕೆ ಬರಲ್ಲ, ಅವ್ರದ್ದು ಕ್ಯಾಂಡಿಡೇಚರ್ನ ಡಿಸ್ಕ್ವಾಲಿಫಿಕೇಷನ್ ಮಾಡ್ತಾರೆ. ಇದು ಆನ್ಲೈನ್ ರಿಜಿಸ್ಟ್ರೇಷನ್ ಆಫ್ ಅಪ್ಲಿಕೇಶನ್ ಆ್ಯಂಡ್ ಪೇಮೆಂಟ್ ಬಂದು ಡೇಟ್ 16th ಅಂದರೆ ಇವತ್ತಿಂದ ನೆಕ್ಸ್ಟ್ February 5 ನೀವು ರಿಜಿಸ್ಟ್ರೇಷನ್ ಮಾಡ್ಕೊಬೋದು. ಇನ್ನು ವೇಕೆನ್ಸೀಸ್ ಎಷ್ಟಿದೆ ಅಂತ ಅನ್ನೋದಾದರೆ ಕರ್ನಾಟಕಕ್ಕೆ 35 ಇದೆ ನೋಡಿ. ಹಿಂಗೆ ಕರ್ನಾಟಕಕ್ಕೆ ಕನ್ನಡ ಗೊತ್ತಿರಬೇಕು, ವೇಕೆನ್ಸೀಸ್ 35 ಈ ಥರ. ಆ್ಯಂಡ್ ಇದ್ರದ್ದು ಸ್ಯಾಲ್ರಿ ಬಂದರೆ ಬೇಸಿಕ್ ಪೇ ಬೇರೆ ಬ್ಯಾಂಕ್ ಆಫೀಸರ್ಗೆ ಎಷ್ಟಿರುತ್ತೆ ಅಷ್ಟೇ ಇದೆ, 48,480. ಅದರ್ ಅಲವೆನ್ಸಸ್ ಎಲ್ಲ ಸೇರಿಸಿದ್ರೆ ಇದು ಕೂಡ 80,000 ಸ್ಯಾಲ್ರಿ ಆಗುತ್ತೆ. ಇದಕ್ಕೆ ಎಲಿಜಿಬಿಲಿಟಿ ಬಂದು ಮಿನಿಮಮ್ ಏಜ್ 20 years ಇರಬೇಕು, ಮ್ಯಾಕ್ಸಿಮಮ್ ಏಜ್ 30 years ಇರಬೇಕು. ಆ್ಯಂಡ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ ಅಕಾರ್ಡಿಂಗ್ ಕೆಟಗರಿ. ಶೆಡ್ಯೂಲ್ ಕಾಸ್ಟ್ ಅವ್ರಿಗೆ 5 years ಇದೆ. ಈಗ ಮ್ಯಾಕ್ಸಿಮಮ್ ಏಜ್ 30 years ಅಲ್ವಾ, ಶೆಡ್ಯೂಲ್ ಕಾಸ್ಟ್ ಅವರು 35 yearsವರೆಗೂ ಅಪ್ಲೈ ಮಾಡ್ಬೋದು. ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದು ಎನಿ ಡಿಗ್ರಿ, ಅದು ಎಲ್ಲಿಗೆ ಅಂತ ಅಂದರೆ ಜನವರಿಗೆ ನಿಮ್ಮದು 2025ಗೆ ಡಿಗ್ರಿ ಸಿಕ್ಕಿರಬೇಕು. ನಿಮ್ಮ ಕೈಯಲ್ಲಿ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಶೀಟ್ ಇರಬೇಕು. ನಂದು 6th ಸೆಮ್ ಇದೆ, ನೆಕ್ಸ್ಟ್ ಸೆಮ್ಮಲ್ಲಿ ಎಂಡ್ ಆಗುತ್ತೆ ಅನ್ನೋದೆಲ್ಲ ಇಲ್ಲ. ಇವಾಗ ನೀವು ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಿಮ್ಮದು ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ಆ್ಯಂಡ್ ಇದು ಎಕ್ಸಾಮಿನೇಷನ್ ಫೀಸ್ 175 SC/ST ಅವ್ರಿಗಿರುತ್ತೆ. ಆ್ಯಂಡ್ ಫಾರ್ ಅದರ್ ಕೆಟಗರೀಸ್ 850. ಆ್ಯಂಡ್ ಸ್ಟ್ರಕ್ಚರ್ ಆಫ್ ಎಕ್ಸಾಮಿನೇಷನ್ ಬಂದು ಇದು ಸಿಂಗಲ್ ಎಕ್ಸಾಮಿನೇಷನ್ ಇರುತ್ತೆ. ಇದರಲ್ಲಿ ಪ್ರಿಲಿಮ್ಸ್ ಮೇನ್ಸ್ ಅಂತ 2 ಎಕ್ಸಾಮ್ ಇಲ್ಲ, ಓನ್ಲಿ ಒಂದೇ ಒಂದು. ಅದಕ್ಕೆ ರೀಸನಿಂಗ್, ಬ್ಯಾಂಕಿಂಗ್ ಅವೇರ್ನೆಸ್, ಇಂಗ್ಲೀಷ್, DI ಇಷ್ಟಿರುತ್ತೆ. ಆ್ಯಂಡ್ ಸೆಕ್ಷನಲ್ ಕಟ್ ಆಫ್ ಕೂಡ ಇಲ್ಲ, ಇದು ಓವರ್ ಆಲ್ ಕಟ್ ಆಫ್ ಇರುತ್ತೆ. ಆ ಕಟ್ ಆಫ್ನ ಕ್ಲಿಯರ್ ಮಾಡಿದ್ರೆ ನೀವು ಇಂಟರ್ವ್ಯೂಗೆ ಎಲಿಜಿಬಿಲಿಟಿ ತೊಗೊಬೋದು. ಸೇಮ್. ಇನ್ನು ನಿಮಗೆ ಎಕ್ಸಾಮಿನೇಷನ್ ಸೆಂಟರ್ಸ್ ಎಲ್ಲಿ ಬರುತ್ತೆ ಅಂತ ಅಂದರೆ ಕರ್ನಾಟಕಕ್ಕೆ ಬಂದು ಬೆಂಗಳೂರು, ಮಂಗಳೂರು, ಮೈಸೂರು, ಕಲಬುರ್ಗಿ, ಶಿವಮೊಗ್ಗ, ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ದಾವಣಗೆರೆ ಇರುತ್ತೆ. ಈ ಎಕ್ಸಾಮ್ ಸೆಂಟರ್ಸಲ್ಲೇ ನೀವು ಹೋಗಿ ಎಕ್ಸಾಮ್ನ ಬರಿಬೋದು. ಆ್ಯಂಡ್ ನಿಮಗೆ ಈ ನೋಟಿಫಿಕೇಷನ್ ಬೇಕು ಅಂತ ಅಂದರೆ ನನ್ನ ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ, ಅಥವಾ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ನಾನು ಇದನ್ನು ಹಾಕಿದ್ದೀನಿ. ನೀವು ನನ್ನ ಟೆಲಿಗ್ರಾಮ್ ಗ್ರೂಪಲ್ಲೂ ಕೂಡ ನೀವು ಈ ನೋಟಿಫಿಕೇಷನ್ನ ತೊಗೊಬೋದು. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.